ಜಿಲ್ಲಾ ದಂತವೈದ್ಯರ ಸಂಘಕ್ಕೆ ನೂತನ ಪದಾಧಿಕಾರಿಗಳ ಪದಗ್ರಹಣ. ಭಾರತೀಯ ದಂತವೈದ್ಯರ ಸಂಘ ಐಡಿಎ ಉತ್ತರ ಕನ್ನಡ ಶಾಖೆಗೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಭಾನುವಾರ ದಾಂಡೇಲಿಯ ಮಾಸ್ಟಿಫ್ ಟೆರೇನ್ ರೆಸಾರ್ಟಿನಲ್ಲಿ ನಡೆಯಿತು. ಧಾರವಾಡದ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಪ್ರೋಸ್ತೋಡೆಂಟಿಕ್ಸ್ ವಿಭಾಗದ ನಿವೃತ್ತ ಡೀನ್ ಹಾಗೂ ಮುಖ್ಯಸ್ಥ ಡಾಕ್ಟರ್ ರಮೇಶ್ ನಾಡಿಗೇರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸಿ ಮಾತನಾಡಿ, ಭಾರತೀಯ ದಂತವೈದ್ಯರ ಸಂಘವು ಅತ್ಯಂತ ಪ್ರಾಮಾಣಿಕವಾಗಿ ಹಾಗೂ ಪಾರದರ್ಶಕವಾಗಿ ಸೇವಾಮುಖಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಡಾಕ್ಟರ್ ಎಸ್.ಎನ್. ದಫೇದಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ದಂತವೈದ್ಯರ ಸಂಘವು ಇನ್ನಷ್ಟು ಮತ್ತಷ್ಟು ಜನಮುಖಿ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವಂತಾಗಲಿ ಎಂದರು. ಅಧಿಕಾರವನ್ನು ಹಸ್ತಾಂತರಿಸಿ ಮಾತನಾಡಿದ ಭಾರತೀಯ ದಂತವೈದ್ಯರ ಜಿಲ್ಲಾ ಸಂಘದ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ವಾಗೀಶ್ ಭಟ್, ನಾವು ನಮ್ಮ ವೃತ್ತಿ ಬದುಕಿನ ಜೊತೆಗೆ ಸೇವಾ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಆತ್ಮತೃಪ್ತಿಯನ್ನು ಪಡೆಯಲು ಸಾಧ್ಯವಿದೆ. ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಸಂಘದ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿ ಡಾಕ್ಟರ್ ಎಸ್.ಎನ್. ದಫೇದಾರ್ ಸಂಘವನ್ನು ಒಂದು ಮಾದರಿ ಸಂಘವನ್ನಾಗಿಸಲು ಅತ್ಯಂತ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ, ಸಂಘದ ಸಮಗ್ರ ಅಭಿವೃದ್ಧಿ ಮತ್ತು ಏಳಿಗೆ ಎಲ್ಲರೂ ಕೈ ಜೋಡಿಸಿ ಈ ಮೂಲಕ ಸಮಾಜಮುಖಿಯಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಆರೋಗ್ಯ ಶಿಬಿರ, ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಮತ್ತು ಸಹಾಯ ಹಸ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಉದ್ದೇಶವನ್ನು ಇಟ್ಟುಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಭಾವನಾ ಅಂಕೋಲೇಕರ್ ಭಾಗವಹಿಸಿ ನೂತನ ಪದಾಧಿಕಾರಿಗಳಿಗೆ ಶುಭವನ್ನು ಹಾರೈಸಿ ಮಾತನಾಡಿದರು. ವೇದಿಕೆಯಲ್ಲಿ ಸಂಘದ ನಿಕಟಪೂರ್ವ ಕಾರ್ಯದರ್ಶಿ ಡಾಕ್ಟರ್ ಗಾಯತ್ರಿ ಗುನ್ಗಾ, ನಿಕಟಪೂರ್ವ ಖಜಾಂಚಿ ಡಾಕ್ಟರ್ ಶಶಿಧರ್, ನೂತನ ಕಾರ್ಯದರ್ಶಿ ಡಾಕ್ಟರ್ ಸಂದೀಪ್ ಅಣ್ವೇಕರ್, ನೂತನ ಖಜಾಂಚಿ ಡಾಕ್ಟರ್ ನಾಗೇಶ್ ತುಂಬಾಡಿ, ನೂತನ ಉಪಾಧ್ಯಕ್ಷೆ ಡಾಕ್ಟರ್ ಜಾಹೇರಾ ದಫೇದಾರ್ ಇದ್ದರು. ಡಾಕ್ಟರ್ ಜ್ಯೋತಿ ಮೋಹನ್ ಪಾಟೀಲ್ ಮತ್ತು ಡಾಕ್ಟರ್ ಭಾವನಾ ಅಂಕೋಲೇಕರ್ ಅವರು ದಂತ ವೈದ್ಯರುಗಳಿಗೆ ಸಂಬಂಧಿಸಿದ ಮೂಳೆ ಸ್ನಾಯು ಸಂಬಂಧಿತ ಅಸ್ವಸ್ಥತೆಗಳು ತಡೆಗಟ್ಟುವಿಕೆ ಮತ್ತು ನಿರ್ವಹಣೆ ವಿಚಾರಗಳ ಬಗ್ಗೆ ಉಪನ್ಯಾಸವನ್ನು ನೀಡಿದರು. ಡಾಕ್ಟರ್ ವಾಗೀಶ್ ಭಟ್ ಸ್ವಾಗತಿಸಿದರು. ಡಾಕ್ಟರ್ ತೇಜಸ್ವಿನಿ ಮತ್ತು ಡಾಕ್ಟರ್ ಜಾಹೇರಾ ದಫೇದಾರ್ ಅತಿಥಿಗಳನ್ನು ಪರಿಚಯಿಸಿದರು. ನಿಕಟಪೂರ್ವ ಕಾರ್ಯದರ್ಶಿ ಡಾಕ್ಟರ್ ಗಾಯತ್ರಿ ಗುನ್ಗಾ 2024-25ನೇ ಸಾಲಿನ ವಾರ್ಷಿಕ ವರದಿಯನ್ನು ಮಂಡಿಸಿದರು. ಸಂಘದ ನೂತನ ಕಾರ್ಯದರ್ಶಿ ಸಂದೀಪ್ ಅಣ್ವೇಕರ್ ವಂದಿಸಿದರು. ಸಂಘದ ನೂತನ ಉಪಾಧ್ಯಕ್ಷ ಡಾಕ್ಟರ್ ಸಚಿನ್ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದರು. President, President, before this day, has consistently demonstrated professional excellence, organization commitments, and genuine concern for the growth of our association. Through years of service, leadership, and teamwork, they have earned the confidence and respect of this body. We are confident that under his stewardship, IDA will continue to progress, adapt, and shine. And I hope Dr. take the leadership of our ಹಿರಿಯರಿಗೆ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸೀಮಿತವಲ್ಲ, ಈ ಶಾಖೆಯನ್ನು ಕಲಿಸಲು ತಮ್ಮದೇ ರೀತಿಯಲ್ಲಿ ಕೊಡುಗೆ ನೀಡಿದ ಪ್ರತಿಯೊಬ್ಬ ಸದಸ್ಯರಿಗೂ ಸೇರ್ತಾ ಇದೆ. ಐಡಿಎ ಉತ್ತರ ಕನ್ನಡ ಶಾಖೆ ಯಾವಾಗಲೂ ರಾಜ್ಯದ ಅತ್ಯಂತ ಚಟುವಟಿಕೆ ಶಾಖೆಗಳನ್ನು ನಮ್ಮ ಶಾಖೆ ವ್ಯವಸಾಯಿಕ ಗುಣಮಟ್ಟ, ಸಾಮಾಜಿಕ ಸೇವೆಯಲ್ಲಿ 51ನೇ ಕರ್ನಾಟಕ ರಾಜ್ಯ ದಂತವೈದ್ಯರ ಸಮ್ಮೇಳನವನ್ನು ಕಾರವಾರದಲ್ಲಿ ಆಯೋಜಿಸಲಾಯಿತು. ಈ ಸಮ್ಮೇಳನದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದರು ಮತ್ತು ಎಲ್ಲರಿಗೂ ಅತ್ಯುತ್ತಮ ಪ್ರತಿಕ್ರಿಯೆ ದೊರೆಯಿತು. ಇದು ನಮ್ಮ ತಂಡದ ಶ್ರಮ, ಒಗ್ಗಟ್ಟು ಮತ್ತು ದೃಷ್ಟಿಕೋನದ ಫಲವಾಗಿದೆ. ನನ್ನ 2026 ದೃಷ್ಟಿಕೋನ ಮೊದಲನೆಯದಾಗಿ ಈ ವಿಶೇಷ ಪರಂಪರೆಯನ್ನು ಮುಂದುವರಿಸಲು 2026 ಸೇವೆ, ಜ್ಞಾನ ಮತ್ತು ಸ್ನೇಹದ ವರ್ಷವಾಗಿಸಲು
ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.